ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಪಾಸ್ಪೋರ್ಟ್ಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ನಿಮಗೆ ಅಪ್ಲೈ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಲಿಂಕ್ ಇದೆ ನೋಡಿ, passportindia.gov.in ಅಂತ. ಇದನ್ನು ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಫಸ್ಟ್ ಟೈಮ್ ನೀವು ಯೂಸರ್ ಆಗಿದ್ದರೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಎರಡು ಆಪ್ಷನ್ ತೋರಿಸ್ತಾ ಇದೆ. ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ರಿಂದ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಅಂದರೆ ಒಂದು ಪಾಸ್ಪೋರ್ಟ್ ವೆಬ್ಸೈಟ್ನಲ್ಲಿ ಅಕೌಂಟನ್ನು ಕ್ರಿಯೇಟನ್ನು ಮಾಡ್ಕೋಬೇಕು. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಆಲ್ರೆಡಿ ನಿಮ್ಮ ಅಕೌಂಟ್ ಇದೆ ಅಂದರೆ ಲಾಗಿನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಇಮೇಲ್ ಐ ಡಿ ಹಾಕಿ ನೀವು ಲಾಗಿನನ್ನು ಮಾಡ್ಕೋಕ್ಕೆ ಅವಕಾಶ ಇದೆ. ನಂದು ಆಲ್ರೆಡಿ ರಿಜಿಸ್ಟ್ರೇಷನ್ ಇದೆ, ಸೊ ಹಾಗಾಗಿ ಡೈರೆಕ್ಟ್ ಇಮೇಲ್ ಐ ಡಿ ಹಾಕಿ ಗೆಟ್ OTP ಅಂತ ಕೊಡ್ತೀನಿ. ಬಂದಿರುವಂಥ OTP ಹಾಕಿ ನಾವು ಲಾಗಿನನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಲಾಗಿನ್ ಆಗಿದೆ. ಮೇಲ್ಗಡೆ ನಿಮ್ಮದು ಹೆಸರು ಬರುತ್ತೆ ಮತ್ತು ಇಲ್ಲಿ ಇಮೇಲ್ ಐ ಡಿ ಕೂಡ ತೋರಿಸುತ್ತೆ. ನೋಡಿ, ಯಾವುದು ಇಮೇಲ್ ಐ ಡಿ ಕೊಟ್ಟಿರ್ತೀರೋ ಆ ಒಂದು ಇಮೇಲ್ ಐ ಡಿ ನಿಮಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಮತ್ತು ಎಷ್ಟು ಅಪ್ಲಿಕೇಶನ್ ಹಾಕಿದ್ದೀರಾ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ ಅಂತ ಇಲ್ಲಿ ನಿಮಗೆ ಶೋ ಆಗುತ್ತೆ. ನಾನು ಸುಮಾರು ಅಪ್ಲಿಕೇಶನ್ ಹಾಕಿದ್ದೀನಿ, ಒಂದು 5-6 ಅಪ್ಲಿಕೇಶನ್ ಹಾಕಿದ್ದೀನಿ. ಅವೆಲ್ಲನೂ ಇಲ್ಲಿ ಕೆಳಗಡೆ ಶೋ ಆಗ್ತಾ ಇದೆ. ಸೊ ನೀವು ಅಪ್ಲಿಕೇಶನ್ ಇದೆ ಫಸ್ಟ್ ಆಗ್ತಾಯಿದ್ರೆ ಅಲ್ಲಿ ಏನು ನಿಮಗೆ ಶೋ ಆಗೋದಿಲ್ಲ. ಹಾಗೆ ಮತ್ತು ನಿಮಗೆ ಪಾಸ್ಪೋರ್ಟ್ ಹಾಕೋದಕ್ಕೆ ಡಾಕ್ಯುಮೆಂಟ್ ಏನು ಬೇಕಂದರೆ SLC ಮಾಸ್ ಕಾರ್ಡು ಮತ್ತು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಎರಡಿದ್ರೆ ಸಾಕು, ನಿಮಗೆ ಅಪ್ಲಿಕೇಶನ್ ಹಾಕೋಬೋದು. ನಮ್ಮ ಹತ್ರ SLC ಮಾಸ್ ಕಾರ್ಡ್ ಇಲ್ಲ ಅಂದರೆ TC ಕೂಡ ನಡೆಯುತ್ತೆ. ಒರಿಜಿನಲ್ TC ಇದ್ದರೂ ಕೂಡ SLC ನಡೆಯುತ್ತೆ. ಅಥವಾ SLC ಇಲ್ಲ PUC ಇದೆ ಅಂದ್ರೆ ಕೂಡ ನಡೆಯುತ್ತೆ. PUC, ಡಿಗ್ರಿ ಯಾವುದೇ ಒಂದು ಮಾಸ್ ಕಾರ್ಡ್ ಇರಬೇಕಾಗುತ್ತೆ. ಅಲ್ಲಿ ECR, ನಾನ್ ECR ಅಂತ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ನಿಮಗೆ SLC ಮಾಸ್ ಕಾರ್ಡ್ ಬೇಕಾಗುತ್ತೆ. ಜೊತೆಗೆ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಕೂಡ ನೀವು ಮಾಸ್ ಕಾರ್ಡನ್ನು ಕೊಡ್ಬೋದು, SLC ಮಾಸ್ ಕಾರ್ಡು. ಇವಾಗ ಮೇಲ್ಗಡೆ ಸರ್ವಿಸ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದರೂ ಕೂಡ ನಿಮಗೆ ಅಲ್ಲಿ ಹಲವಾರು ಆಪ್ಷನನ್ನು ಬರ್ತವೆ. ನೋಡಿ, ಸ್ಕ್ರಾಲ್ ಡೌನ್ ಮಾಡಿದ್ದೀನಿ. ಇಲ್ಲಿ ಅಪ್ಲೈ ಫಾರ್ ಪಾಸ್ಪೋರ್ಟ್ ಅಂತ ಬಂದಿದೆ, ರೀಇಶ್ಯೂ ಆಫ್ ಪಾಸ್ಪೋರ್ಟ್ ಅಂತ ಕೂಡ ಬಂದಿದೆ. ಸೊ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕೋರು ಪ್ರೆಸ್ ಪಾಸ್ಪೋರ್ಟ್ ಅಂತಲೇ ಸೆಲೆಕ್ಟನ್ನು ಮಾಡ್ಕೋಬೇಕು. ಅಥವಾ ಆಲ್ರೆಡಿ ನಿಮಗೆ ಪಾಸ್ಪೋರ್ಟ್ ಇತ್ತು, ಕಳೆದಿತ್ತು ಅಥವಾ ರಿನ್ಯೂವಲ್ ಮಾಡ್ಕೋಬೇಕಂದ್ರೆ ರೀಇಶ್ಯೂ ಅಂತಲೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಒಂದೇ ಆಪ್ಷನಲ್ಲೇ ಕೊಟ್ಟಿದ್ದಾರೆ, ಎರಡು ಒಂದಕ್ಕೆ ಅಪ್ಲೈ ಆಗುತ್ತೆ. ಸೊ ನಾವಿಲ್ಲಿ ಫ್ರೆಶ್ ಆಗಿ ಅಪ್ಲೈನ ಮಾಡ್ತಾಯಿದ್ದೀವಿ. ಫಸ್ಟನ್ನು ಲಿಂಕನ್ನು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಪಾಸ್ಪೋರ್ಟ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಕೇಳ್ತಾ ಇದೆ. ಇದು ಯಾರ್ದಪ್ಪ ಅಂದರೆ ರೀಇಶ್ಯೂ ಮಾಡ್ತಾ ಇರುವಂಥ, ಆಲ್ರೆಡಿ ಪಾಸ್ಪೋರ್ಟ್ ಇದ್ದವರು, ಕಳ್ಕೊಂಡವರು, ರಿನ್ಯೂವಲ್ ಮಾಡ್ತಾ ಇದ್ದವರಿಗೆ ಇಲ್ಲಿ ಪಾಸ್ಪೋರ್ಟು ರೀಇಶ್ಯೂ ಮಾಡೋದಕ್ಕೆ ಅವರ ಪಾಸ್ಪೋರ್ಟ್ ನಂಬರು, ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ನಾವು ಇವಾಗ ಹೊಸದಾಗ್ತಾಯಿದ್ವಿ, ಹೊಸದಾದರೆ ಫ್ರೆಶ್ ಅಪ್ಲಿಕೇಶನ್ ಆಗ್ತಾಯಿದ್ದೀವಿ. ಸೊ ಇದು ನಾವು ತುಂಬ ಅವಶ್ಯಕತೆ ಇಲ್ಲ. ಇಲ್ಲಿ ಪಾಸ್ಪೋರ್ಟ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕೋದಿಲ್ಲ. ಇಲ್ಲಿ ಸ್ಕಿಪ್ ಆರ್ ನ್ಯೂ ಅಂತಿದೆ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಹೊಸ ಅಪ್ಲಿಕೇಶನ್ಗೆ ಹೋಗುತ್ತಿದ್ದು. ನೋಡಿ, ಓಪನ್ ಆಗಿದೆ. ಸೆಲೆಕ್ಟ್ ಯುವರ್ ಪಾಸ್ಪೋರ್ಟ್ ಆಫೀಸ್ ಅಂತಿದೆ. ಇಲ್ಲಿ ಪಾಸ್ಪೋರ್ಟ್ ಆಫೀಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಟೋಮೆಟಿಕ್ಕಾಗಿ ಬೆಂಗಳೂರು ಅಂತ ಸೆಲೆಕ್ಟ್ ಆಗಿದ್ದು, ಬೆಂಗಳೂರು ಅಂತಲೇ ಸೆಲೆಕ್ಟ್ ಇರುತ್ತೆ. ಕೆಲವು ಸಲ ನಿಮ್ಮದು ಯಾವುದು ರೀಜನಲ್ ಆಫೀಸ್ ಇರುತ್ತೋ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಕರ್ನಾಟಕದಲ್ಲಿ ಮಾತ್ರ ಬೆಂಗಳೂರು ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕೆಲವೊಬ್ಬರು ಥಿಂಕ್ ಮಾಡ್ತಿರ್ಬೋದು, ಪಾಸ್ಪೋರ್ಟ್ ಆಫೀಸು ನಮ್ಮದು ಗುಲ್ಬರ್ಗ ಅಥವಾ ಬಿಜಾಪುರ, ರಾಯಚೂರು, ಬಳ್ಳಾರಿ ಈ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಪಾಸ್ಪೋರ್ಟ್ ಆಫೀಸ್ ಇದೆ, ಇಲ್ಲಿ ಯಾಕೆ ಶೋ ಆಗ್ತಾಯಿಲ್ಲ, ಇಲ್ಲಿ ಯಾಕೆ ಕ್ಲಿಕ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ಇಲ್ಲಿ ರೀಜನಲ್ ಆಫೀಸ್ ಬೆಂಗಳೂರು ಮಾತ್ರ ಸೆಲೆಕ್ಟ್ ಆಗುತ್ತೆ. ಅಪ್ಲಿಕೇಶನ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ನಿಮಗೆ ಪಾಸ್ಪೋರ್ಟ್ ಆಫೀಸ್ಗೆ ಡೈರೆಕ್ಟಾಗಿ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ನೀವು ಯಾವ ಜಿಲ್ಲೆಗೆ ಇದ್ದೀರಾ ಆ ಒಂದು ಜಿಲ್ಲೆದೇ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗುತ್ತೆ. ಟೆನ್ಷನ್ ತೊಗೋಬೇಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ನೋಡಿ, ಈ ರೀತಿಯಾಗಿ ಓಪನ್ ಆಗಿದೆ. ಫ್ರೆಶ್ ಪಾಸ್ಪೋರ್ಟು ಅಥವಾ ರೀಇಶ್ಯೂ ಪಾಸ್ಪೋರ್ಟ್ ಅಪ್ಲಿಕೇಶನು. ಇಲ್ಲಿ ಒಟ್ಟು 9 ಸ್ಟೆಪ್ ಇದ್ದಾವೆ. ಈ 9 ಸ್ಟೆಪ್ಪನ್ನು ನಾವು ಕಂಪ್ಲೀಟನ್ನು ಮಾಡಬೇಕು. ಮೊದಲಿಗೆ ಸ್ಕ್ರಾಲ್ ಡೌನ್ ಮಾಡಿ. ನೋಡಿ, ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಅಂತ ಟಿಕ್ ಮಾಡಿ. ಟೈಪ್ ಆಫ್ ಅಪ್ಲಿಕೇಶನ್ ನಾರ್ಮಲ್ ಅಂತ ಟಿಕ್ ಮಾಡಿ. ಪಾಸ್ಪೋರ್ಟ್ ಬುಕ್ಲೆಟ್ 36 ಪೇಜ್ ಅಂತ ಸೆಲೆಕ್ಟ್ ಮಾಡಿ ಆ್ಯಂಡ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಈ 1ನೇ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಈಗ 2ನೇ ಸ್ಟೆಪ್ಪು ಬಂದಿದೆ. ಇಲ್ಲಿ ಗಿವನ್ ನೇಮ್ ಕೇಳ್ತಾ ಇದೆ. ಗಿವನ್ ನೇಮು ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ನಿಮ್ಮದು ಆ ರೀತಿಯಾಗಿ ಹೆಸರನ್ನು ಹಾಕ್ಕೊಳ್ಳಿ. ಸರ್ನೇಮ್ ಇದ್ದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ, SLC ಮಾಸ್ ಕಾರ್ಡ್ನಲ್ಲಿ ಅಲ್ಲಿ ನಿಮ್ಮ ಸರ್ನೇಮ್ ಕೂಡ ಹಾಕೋಬೋದು ಮುಂದಿನ ಕಾಲಮ್ನಲ್ಲಿ. ಅದಾದ ನಂತರ ಮತ್ತೆ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ, ಸೂಚನೆಯಲ್ಲಿ ಫಸ್ಟ್ ನೇಮು ಮತ್ತು ಮಿಡ್ಲ್ ನೇಮು ಹಾಕೋಬೋದು. ಮತ್ತು ಅದನ್ನು ಇನಿಷಿಯಲ್ ಅಂತ ಕೊಟ್ಟಿದ್ದಾರೆ. ಇನಿಷಿಯಲು ಡಾಕ್ಟರು, ಕೋಲು ಈ ರೀತಿಯಾಗಿ ಏನಾದರೂ ಇರುತ್ತಲ್ಲ, ಇನಿಷಿಯಲನ್ನು ಹಾಕೋಂಗಿಲ್ಲ ಅಂತ ಕೊಟ್ಟಿದ್ದಾರೆ, ನಾಟ್ ಅಲೋಡ್ ಅಂತ ಕೊಟ್ಟಿದ್ದಾರೆ. ಹಾಕೋಬೇಡಿ. ಮೇಲ್ ಆರ್ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡರ್ ನಿಮ್ಮದು. ನಂತರ ಯಾವ ಯು ಬೀನ್ ನೌನ್ ಬೈ ಅದರ್ ನೇಮ್ ಅಂತ ಕೊಟ್ಟಿದ್ದಾರೆ. ಬೇರೆ ಯಾವುದಾದ್ರು ಹೆಸರು ಇದೆಯಾ ನಿಮಗೆ ಅಂತ ಕೇಳುತ್ತೆ. ಇದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಯಾವ ಯು ಎವರ್ ಚೇಂಜ್ ಯುವರ್ ನೇಮ್ ಅಂತ ಕೇಳುತ್ತೆ. ನಿಮ್ಮೊಂದು ಹೆಸರು ಯಾವಾಗ ಬದಲಾವಣೆ ಮಾಡ್ಕೊಂಡಿದ್ದೀರಾ ಅಂತ ನೋ ಅಂತ ಕ್ಲಿಕ್ ಮಾಡಿ.
ಅದನಂತರ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಡೇಟ್ ಆಫ್ ಬರ್ತ್ ನಿಮ್ಮೊಂದು SLC ಮಾರ್ಕ್ಸ್ ಕಾರ್ಡು ಅಥವಾ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಎಕ್ಸಾಕ್ಟಾಗಿ ಅದೇ ರೀತಿಯಾಗಿ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಪ್ರೂಫ್ ಏನು ಕೊಡ್ತಾ ಇದ್ದಾರೆ ನೀವು ಅದನ್ನು ಇಲ್ಲಿ ಸರಿಯಾಗಿ ಹಾಕ್ಕೋಬೇಕು. ಡೇಟು ಮಂತು ಇಯರು ಹಾಕ್ಕೊಳ್ಳಿ. ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕುವಾಗ ತುಂಬಾ ಕೇರ್ಫುಲ್ಲಾಗಿ ನೋಡಿಕೊಂಡು ತಿಳ್ಕೊಂಡು ಹಾಕೋಬೇಕಾಗುತ್ತೆ. ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ನಿಮ್ಮ ಒಂದು ಟೈಮ್ ಭಾಳ ವೇಸ್ಟ್ ಆಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಟೈಮ್ ಭಾಳ ನಿಮಗೆ ವೇಸ್ಟ್ ಆಗುತ್ತೆ. ಮತ್ತು ಒಂದು ಸಲ ಸ್ಕೆಡ್ಯೂಲ್ಗೆ ಕೊಡ್ತಾರೆ. ಹಾಗಾಗಿ ಇಲ್ಲಿ ಪ್ಲೇಸ್ ಆಫ್ ಬರ್ತ್ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಜನ್ಮ ಸ್ಥಳದ ಒಂದು ಊರನ್ನು ಹಾಕ್ಕೊಳ್ಳಿ. ಅದರ ನಂತರ ಮೆರಿಟಲ್ ಸ್ಟೇಟಸ್ ಸಿಂಗಲ್ ಮ್ಯಾರಿಡ್ ಅಂತ ಕೇಳುತ್ತೆ, ಅದನ್ನು ಕೂಡ ಹಾಕ್ಕೊಳ್ಳಿ. ಈಸ್ ಯುವರ್ ಪ್ಲೇಸ್ ಆಫ್ ಬರ್ತ್ ಔಟ್ಸೈಡ್ ಆಫ್ ಇಂಡಿಯಾ ಅಂತ ಕೇಳುತ್ತೆ, ಅದನ್ನು ಅಂತ ಟಿಕ್ ಮಾಡ್ಕೊಳ್ಳಿ. ಅದರ ನಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಆದ ನಂತರ ಡಿಸ್ಟಿಕ್ ಕೇಳುತ್ತೆ, ನಿಮ್ಮ ಒಂದು ಸ್ವಂತ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಸ್ವಂತ ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಸಿಟಿಜನ್ಶಿಪ್ ಇಂಡಿಯಾ ಬೈ ಅಂತಿದೆ. ಬೈ ಬರ್ತು, ಡಿಸಿಕೆಂಟು, ರಿಜಿಸ್ಟ್ರೇಷನು, ನ್ಯಾಚುರಲೈಸೇಷನ್ ಅಂತ ಇಲ್ಲಿ 3 ಕೊಟ್ಟಿದ್ದಾರೆ. ಬೈ ಬರ್ತ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಪ್ಯಾನ್ ನಂಬರ್ ಕೇಳಿ ಇಫ್ ಅವೈಲೇಬಲ್ ಅಂತಿದೆ. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಹಾಕೋದು ಬೇಡ. ವೋಟರ್ ಐ ಡಿ ಅಂತ ಕೇಳಿದೆ, ಇಫ್ ಅವೈಲೇಬಲ್ ಅಂತಿದೆ. ವೋಟರ್ ಐ ಡಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಹಾಕೋಕ್ಕೆ ಹೋಗಬೇಡಿ. ಮತ್ತು ಅಪ್ಲಿಕೇಶನ್ ಹಾಕುವಾಗ ನೋಟ್ ಅಂತಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ಒಂದ್ಸಲ ಸೂಚನೆ ನೋಡ್ಕೋಬೇಕು. ಏನೆಲ್ಲ ಹಾಕ್ಬಾರ್ದು ಏನೇನು ಹಾಕ್ಬೋದು ಅಂತ ಎಕ್ಸಾಂಪಲ್ ಆಗಿ ಅಲ್ಲಿ ತೋರಿಸಿರ್ತಾರೆ. ಸೊ ಅದನ್ನು ಒಂದು ಇಂಟ್ರಕ್ಷನ್ ಮೇಲೆ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗಬೇಕು. ಇವಾಗ ಎಂಪ್ಲಾಯ್ಮೆಂಟ್ ಟೈಪ್ ಅಂತ ಕೇಳ್ತಾ ಇದೆ. ಒಂದು ಉದ್ಯೋಗದ ವಿಧ ಎಂಪ್ಲಾಯ್ಮೆಂಟ್ ಟೈಪ್ ಕ್ಲಿಕ್ ಮಾಡಿಕೊಂಡ್ರೆ ನೀವು ಗೌರ್ಮೆಂಟ್ ಅಥವಾ ಸೆಮಿ ಗೌರ್ಮೆಂಟ್ ಅಥವಾ ಎಂಪ್ಲಾಯಿನ ಪ್ರೈವೇಟ್ ಎಂಪ್ಲಾಯಿ ಇದೇ ರೀತಿ ಬರುತ್ತೆ. ಸ್ಟೂಡೆಂಟ್ ಅಂತಿದೆ. ಸೊ ಯಾವುದೇನು ಅನ್ವಯ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಈಸ್ ಐದರ್ ಆಫ್ ಯುವರ್ ಪೇರೆಂಟ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಕೇಳುತ್ತೆ. ಗೌರ್ಮೆಂಟ್ ಸರ್ವೆಂಟ್ ಇದ್ದರೆ ಎಸ್ ಅಂತ ತಗೊಳ್ಳಿ, ನಿಮ್ಮ ಪಾಲಕರು ಪೋಷಕರು, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಅದರ ನಂತರ ಎಜುಕೇಷನ್ ಕ್ವಾಲಿಫಿಕೇಷನು 10th ಆ್ಯಂಡ್ ಅಬವ್ ಅಂತ ಕೇಳಿ 7th ಪಾಸು 8th ಪಾಸ್ ಅಂತ ಕೊಟ್ಟಿದ್ದಾರೆ. ಈಸ್ ಅಪ್ಲಿಕೇಬಲ್ ನಾನ್ ECR ಕ್ಯಾಟಗರಿ ಅಂತ. ಇಲ್ಲಿ ನಾನ್ ECR ಅಂದರೆ 10th ಓದಿದವರು, PUC ಓದಿದವರು, ಡಿಗ್ರಿ ಓದಿದವರಿಗೆ ನಾನ್ ECRಗೆ ಕನ್ಸಿಡರ್ ಮಾಡ್ತಾರೆ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡಿ, ಯು ಕ್ಯಾನ್ ಟೇಕ್ ಯುವರ್ ಇಫ್ ಯು ಫಾಲ್ ಇನ್ ಎನಿ ಆಫ್ ದ ಫಾಲೋಯಿಂಗ್ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ. ನೀವು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದ್ದರೆ ಮಾತ್ರ ನೀವು ನಾನ್ ECRಗೆ ಕನ್ಸಿಡರ್ ಮಾಡ್ತಾರೆ. ಎಜುಕೇಷನ್ ನಿಮ್ದು ಏನು ಮುಗಿದಿಲ್ಲ, ಸಾಲಿನೇ ಓದಿಲ್ಲ ಅಂತ ಅಂದ್ಕೊಳ್ಳಿ, ಅಂಥವರು ECRಗೆ ಕನ್ವರ್ಟ್ ಆಗ್ತಾರೆ. ನನಗೆ ಎಮಿಗ್ರೇಷನ್ ಚೆಕಿಂಗ್ ರಿಕ್ವೈರ್ಡ್ ಅಂತ ಬರುತ್ತೆ ಅದು ECR ಅಂದರೆ. ಸೊ ಅದು ನಿಮಗೆ ಅನ್ವಯ ಆಗುತ್ತೆ. ಅದು ಬೇಡ ನಿಮಗೆ ಅನ್ವಯಿಸಲ್ಲ ಅಂದರೆ ನೀವು SLC ಮಾರ್ಕ್ಸ್ ಕಾರ್ಡನ್ನು ಕೊಡಲೇಬೇಕಾಗುತ್ತೆ. ಅಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ದು ಕೊಡಲೇಬೇಕಾಗುತ್ತೆ, ಇಲ್ಲಾಂದರೆ ಗೌರ್ಮೆಂಟ್ ಸರ್ವೆಂಟ್ ಆಗಿರಬೇಕಾಗುತ್ತೆ. ನೀವು ಈಗೆಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ನಾನ್ ECRಗೆ ಒಳಪಡುವಂಥವ್ರು ಯಾರ್ಯಾರು ಅಂತ ಇಲ್ಲಿ ಇದನ್ನು ಒಂದು ಸಲ ಇಂಟ್ರಕ್ಷನ್ ನೋಡ್ಕೊಳ್ಳಿ. ನಾನಿಲ್ಲಿ ಹುಡುಗಿ ಓದಿದೆ, ಸೊ ಹಾಗಾಗಿ ಇದು ಎಸ್ ಅಂತ ತೊಗೊಂಡು ನಾನು ECR. ಅದರ ನಂತರ ನೋಡಿ ಇನ್ನೊಂದು ಆಪ್ಷನ್ ಬರ್ತಾಯಿದೆ, ವಿಜುವಲ್ ಡಿಸ್ಟಿಂಗ್ವಿಷಿಂಗ್ ಮಾರ್ಕ್ ಅಂತ ಬರ್ತಾಯಿದೆ. ಯಾವುದಾದ್ರೂ ಮಾರ್ಕ್ಗಳು ನಿಮ್ಮ ಮುಖದ ಮೇಲೆ ಏನಾದರೂ ಕಾಣುವಂಥ ಗುರುತುಗಳು ಕುರುಗಳಿದ್ದಾವೆ ಅಂತ ಕೇಳ್ತದೆ. ನೋ ಅಂತ ಕ್ಲಿಕ್ ಮಾಡಿ. ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಹಾಕ್ಕೊಳ್ಳಿ. ಐ ಅಗ್ರಿ ಅಂತ ಟಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕೊಟ್ಟ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಇಟ್ಕೊಂಡ್ಬಿಟ್ರೆ 2ನೇ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಇವಾಗ 3ನೇ ಸ್ಟೆಪ್ಪಿಗೆ ಬಂದಿದೆ. ಇಲ್ಲಿ ಫ್ಯಾಮಿಲಿ ಡೀಟೇಲ್ಸು 3ನೇ ಸ್ಟೆಪ್ಪಲ್ಲಿ ನಾವು ಫಿಲ್ ಮಾಡ್ತಾ ಹೋಗಬೇಕು. ಇಲ್ಲಿ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಶೋ ಆಗ್ತಾಯಿದೆ. 2ನೇ ಸ್ಟೆಪ್ ಮುಗಿದ ನಂತರ ಇವರ ರೆಫರೆನ್ಸ್ ನಂಬರ್ ಕೂಡ ಮೇಲ್ಗಡೆ ಗ್ರೀನಲ್ಲಿ ಶೋ ಆಗ್ತಾ ಇದೆ. ಫಾದರ್ ನೇಮು, ಲೀಗಲ್ ನೇಮ್ ಅಂತ ಕೊಟ್ಟಿದ್ದಾರೆ. ಫಾದರ್ ನೇಮ್ ಹಾಕ್ಕೊಳ್ಳಿ. ಫಾದರ್ಗೆ ಸರ್ನೇಮ್ ಇತ್ತು ಅಂದರೆ ಸರ್ನೇಮ್ ಕೂಡ ಹಾಕ್ಕೋಬೋದು. ಇಲ್ಲಿ ತಂದೆ ಹೆಸರು ಕೂಡ ಅಷ್ಟೇ ಸರಿಯಾಗಿ ನೋಡಿಕೊಂಡು ಒಂದು ಸ್ಪೆಲ್ಲಿಂಗ್ ಕೂಡ ನಿಮ್ಮ ಮಿಸ್ಟೇಕ್ ಆಗಲಾರ್ದ ರೀತಿಯಾಗಿ ತುಂಬ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಅನಂತರ ಮದರ್ ನೇಮ್ ಕೇಳ್ತಾ ಇದೆ, ಮದರ್ಸ್ ಗಿವನ್ ನೇಮ್ ಅಂತ. ನಿಮ್ಮ ತಾಯಿ ಹೆಸರು ಕೂಡ ಹಾಕ್ಕೊಳ್ಳಿ ಸರಿಯಾದ ರೀತಿಯಲ್ಲಿ. ಅದಾನಂತರ ಲೀಗಲ್ ಗಾರ್ಡಿಯನ್ ನೇಮ್ ಅಂತ ಕೇಳ್ತದೆ. ಲೀಗಲ್ ಗಾರ್ಡಿಯನ್ ನೇಮು ನಿಮಗೆ ಬೇಕಾಗಿಲ್ಲ. ಸೊ ಇಲ್ಲಿ ತಂದೆ ತಾಯಿ ಹೆಸರು ಇಬ್ಬರದ್ದು ಹಾಕಿದರೆ ಸಾಕು, ನಡೆಯುತ್ತೆ. ಅಥವಾ ತಂದೆ ತಾಯಿ ಇಬ್ಬರು ಇಲ್ಲ, ಅನಾಥ ಮಕ್ಕಳಾಗಿದ್ದರೆ ಲೀಗಲ್ ಗಾರ್ಡಿಯನ್ ನೇಮ್ ಹಾಕಬೇಕಾಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ 4ನೇ ಸ್ಟೆಪ್ಪಿಗೆ ಬಂದಿದೆ. ಅಡ್ರೆಸ್ ಡೀಟೇಲ್ಸು 4ನೇ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಸಂಪೂರ್ಣ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಇಲ್ಲಿ ಈಸ್ ಯುವರ್ ಪ್ರೆಸೆಂಟ್ ಅಡ್ರೆಸ್ ಔಟ್ಸೈಡ್ ಇಂಡಿಯಾ ಅಂತ ಕೇಳ್ತಾ ಇದೆ. ಅಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಇಂಡಿಯಾದಲ್ಲಿ ಇದ್ದೀವಿ ನಾವು, ಹಾಗಾಗಿ ಹೌಸ್ ನಂಬರು, ಸ್ಟ್ರೀಟ್ ನೇಮ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಒಂದು ಅಡ್ರೆಸ್ ಇದೆ, ಸಂಪೂರ್ಣವಾದ ಒಂದು ಮನೆಯ ನಂಬರು, ಏರಿಯಾ ಸಂಖ್ಯೆ ಅಥವಾ ಏರಿಯಾ ವಾರ್ಡ್ ನಂಬರು ಅಥವಾ ವಾರ್ಡ್ ನಂಬರ್ ಸಂಖ್ಯೆ ಇರುತ್ತೆ, ವಾರ್ಡ್ ನಂಬರ್ ಹಾಕೋಬೋದು. ಅಥವಾ ಓಣಿ ಹೆಸರು, ಗಲ್ಲಿ ಹೆಸರು ಯಾವ ರೀತಿ ಇದೆ ಎಕ್ಸಾಕ್ಟಾಗಿ ಆಧಾರ್ ಕಾರ್ಡ್ನಲ್ಲಿ, ವೋಟರ್ ಕಾರ್ಡ್ನಲ್ಲಿ, ರೇಷನ್ ಕಾರ್ಡ್ನಲ್ಲಿ ಆ ರೀತಿಯಾಗಿ ಹಾಕ್ಕೊಳ್ಳಿ. ಯಾಕಂದರೆ ಅಲ್ಲಿ ವೆರಿಫಿಕೇಷನ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅದು ನೋಡ್ತಾರೆ. ನೀವೇನು ಹಾಕ್ತೀರಾ ಅದೇ ಮಾತ್ರ ಅಲ್ಲಿ ಆಧಾರ್ ಕಾರ್ಡಲ್ಲಿ ಇರಬೇಕಾಗುತ್ತೆ. ವಿಲೇಜ್ ಕೇಳ್ತಾ ಇದೆ. ವಿಲೇಜು, ಟೌನ್, ಸಿಟಿ ಅಂತ ಕೇಳ್ತಾ ಇದೆ. ಯಾವ ಒಂದು ಗ್ರಾಮದವರಾಗಿದ್ದೀರಾ ಆ ಒಂದು ಗ್ರಾಮದ ಹೆಸರು ಹಾಕಬೇಕು. ಅದ್ರ ಮುಂದುಗಡೆ ಪೋಸ್ಟ್ ಅಂತ ಬರೋದು ಪೋಸ್ಟು, ಯಾವ ಒಂದು ಊರಿಗಿದೆ ಆ ಒಂದು ಪೋಸ್ಟ್ ನೇಮ್ ಹಾಕಬೇಕು. ಆಮೇಲೆ ಹೋಬಳಿ ಇದ್ದರೆ ಹೋಬಳಿ ಹೆಸರು ಹಾಕ್ಕೊಳ್ಳಿ. ಆಮೇಲೆ ತಾಲೂಕು ಹೆಸರು ಹಾಕ್ಕೊಳ್ಳಿ. TQ ಅಂತ ಹಾಕ್ಕೊಂಡು
ತಾಲೂಕು ಅಂತ ಹಾಕ್ಕೊಳ್ಳಿ. ಈಗ ನೋಡಿ ಈ ರೀತಿ ಹಾಕ್ತಾಯಿದ್ದೀನಲ್ಲ, ನಾನು ಇದನ್ನು ತೋರಿಸೋಂಗಿಲ್ಲ. ಈ ರೀತಿ ಸಂಪೂರ್ಣವಾದ ಅಡ್ರೆಸ್ಸನ್ನು ಹಾಕ್ಕೋಬೇಕಾಗುತ್ತೆ. ಅದಂತ ಪಿನ್ ಕೋಡ್ ಕೇಳುತ್ತೆ. ಪಿನ್ ಕೋಡು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಮತ್ತು ವೋಟರ್ ಐ ಡಿಯಲ್ಲಿ ಇರುತ್ತೆ. ನಿಮ್ಮ ಊರಿನ ಪಿನ್ ಕೋಡ್ ಗೊತ್ತಿಲ್ಲ ಅಂದರೆ ಆಧಾರ್ ಕಾರ್ಡಲ್ಲಿ ನೋಡ್ಕೊಳ್ಳಿ, ಅದು ನೋಡಿಕೊಂಡು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಸ್ಟೇಟ್ ಕೇಳುತ್ತೆ, ಕರ್ನಾಟಕ ಸೆಲೆಕ್ಟ್ ಮಾಡಿ. ಆಮೇಲೆ ಡಿಸ್ಟಿಕ್ ಕೇಳುತ್ತೆ, ಡಿಸ್ಟಿಕನ್ನು ಹಾಕ್ಕೊಳ್ಳಿ. ಅದನಂತರ ಪೊಲೀಸ್ ಸ್ಟೇಷನ್ ಕೇಳುತ್ತೆ. ನಿಮ್ಮದು ಯಾವೊಂದು ಪೊಲೀಸ್ ಸ್ಟೇಷನ್ ಬರುತ್ತೆ ನಿಮ್ಮ ಒಂದು ಊರು ಅಂತ ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಯಾರಾದರೂ ಕೇಳಿಸಿ ತಿಳ್ಕೊಂಡು ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಕೇಳುತ್ತೆ. ಚಾಲ್ತಿಯಲ್ಲಿರುವಂಥ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ಯಾಕಂದರೆ ಇದಕ್ಕೆ ಎಲ್ಲ SMS ಬರುತ್ತೆ, ಅಪಾಯಿಂಟ್ಮೆಂಟ್ ಆಗಿರೋ ಬಗ್ಗೆ, ಫೀಸ್ ತುಂಬಿರೋ ಬಗ್ಗೆ ಎಲ್ಲ ಮಾಹಿತಿ ಫೋನ್ ನಂಬರ್ಗೆ ಮೆಸೇಜ್ ಬರ್ತಾ ಇರುತ್ತೆ. ಇಮೇಲ್ ಐ ಡಿ ಕೇಳ್ತಾ ಇದೆ. ಇಮೇಲ್ ಐ ಡಿ ಕೂಡ ಅಷ್ಟೇ, ಚಾಲ್ತಿಯಲ್ಲಿ ನಿಂತಿರುವ ನಿಮ್ಮ ಒಂದು ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಅದಕ್ಕೆ ನಿಮಗೆ ರಿಸಿಪ್ಟ್ ಬರ್ತವೆ, ಅಕ್ಲಾಜ್ಮೆಂಟ್ ಬರುತ್ತೆ. ಹಾಗಾಗಿ ಸರಿಯಾದ ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಈಸ್ ಪರ್ಮನೆಂಟ್ ಅಡ್ರೆಸ್ ಅವೈಲೇಬಲ್ ಅಂತ ಕೇಳುತ್ತೆ. ಪರ್ಮನೆಂಟ್ ಅಡ್ರೆಸ್ಸು ಅವೈಲೇಬಲ್ ಅಂತ ತೊಗೊಳ್ಳಿ. ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ಸು ಆ್ಯಂಡ್ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡು ಸೇಮ್ ಇದಾವೆ ಅಂತ ಕೇಳ್ತಾ ಇದೆ. ಸೊ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎರಡು ಬೇರೆ ಬೇರೆ ಆಗಿದ್ದರೆ ನೀವು ಮತ್ತೆ ಹಾಕೋಬೇಕಾಗುತ್ತೆ. ಹಾಗಾಗಿ ಎರಡು ನನ್ನ ಒಂದೇ ಇದೆ. ಸೊ ಹಾಗಾಗಿ ಅದನ್ನು ಎಸ್ ಅಂತ ತೊಗೊಂಡ್ಬಿಡ್ತೀನಿ. ಆಟೋಮೆಟಿಕ್ಕಾಗಿ ಎರಡಕ್ಕೂ ಅದನ್ನೇ ಮ್ಯಾಚ್ ಆಗುತ್ತೆ, ಆಟೋ ಫಿಲ್ ಆಗುತ್ತೆ. ಮತ್ತು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇಲ್ಲೊಂದು ನೋಟಿಫಿಕೇಶನ್ ಬಂದಿದೆ, ಪ್ಲೀಸ್ ನೋಟ್ ದಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ RPO ಅಂತ ಬಂದಿದೆ. ರೀಜನಲ್ ಪಾಸ್ಪೋರ್ಟ್ ಆಫೀಸನ್ನು ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ ಬಂದಿದೆ. ಇದಕ್ಕೆ ಇಮೇಲ್ ಐ ಡಿ ಕೂಡ ನಿಮಗೆ ಶೋ ಆಗ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡಿ. ರೀಜನಲ್ ಪಾಸ್ಪೋರ್ಟ್ ಆಫೀಸು ಬೆಂಗಳೂರದೇ ಇರುತ್ತೆ, ಸೊ ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ 5ನೇ ಸ್ಟೆಪ್ಪಿಗೆ ಬಂದಿದೆ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಬಂದಿದೆ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಯಾರು ಕೊಡ್ತಾರೆ, ಮನೆಯವ್ರ ತಂದೆ ತಾಯಿ ಅಣ್ಣ ಫ್ರೆಂಡ್ ಯಾರಾದರೂ ಕೊಡ್ಬೋದು. ಇಲ್ಲಿ ಅವರ ಹೆಸರನ್ನು ಹಾಕಬೇಕು. ನೇಮ್ ಆ್ಯಂಡ್ ಅಡ್ರೆಸ್ ಅಂತಿದೆ, ಅವರ ಹೆಸರು ಬರೀಬೇಕು. ಬರೆದುಗೆಸಿ ಅವರ ಸಂಪೂರ್ಣ ಅಡ್ರೆಸ್ಸನ್ನು ಅದ್ರ ಮುಂದುಗಡೆ ಹೆಸರು ಮುಂದುಗಡೆ ಬರಿತಾ ಹೋಗಬೇಕು. ಅವ್ರ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ, ಅವ್ರ ಟೆಲಿಫೋನ್ ನಂಬರು ಮತ್ತು ಅವ್ರ ಇಮೇಲ್ ಐ ಡಿ. ಇದು ಎಮರ್ಜೆನ್ಸಿ, ಯಾರಿಗಾದರೂ ಎಮರ್ಜೆನ್ಸಿ ನಿಮಗೆ ಏನಾದರೂ ಆದಾಗ ಅವಾಗ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಎಮರ್ಜೆನ್ಸಿ ಅಂತ ಇಲ್ಲಿ ಕೇಳ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಅಣ್ಣ ತಮ್ಮ ತಂಗಿ ಯಾರಾದ್ರೂ ಒಬ್ರದ್ದು ಹೆಸರು, ಅವ್ರ ಅಡ್ರೆಸ್ಸು, ಅವ್ರ ಮೊಬೈಲ್ ನಂಬರು, ಅವ್ರ ಇಮೇಲ್ ಐ ಡಿನ ಸಂಪೂರ್ಣವಾಗಿ ಫಿಲ್ ಮಾಡಬೇಕು. ಎಲ್ಲನೂ ಫಿಲ್ ಮಾಡಿದ ನಂತರ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೋಡಿ 6ನೇ ಸ್ಟೆಪ್ಗೆ ಬಂದಿದೆ. 6ನೇ ಸ್ಟೆಪ್ಪಲ್ಲಿ ಪ್ರೀವಿಯಸ್ ಪಾಸ್ಪೋರ್ಟ್ದು ಕೇಳ್ತಾ ಇದೆ. ಪ್ರೀವಿಯಸ್ ಪಾಸ್ಪೋರ್ಟ್ ನಮ್ಮ ಹತ್ರ ಇಲ್ಲ, ಇದೇ ಫಸ್ಟ್ ಟೈಮಿಗೆ ನಾವು ಫ್ರೆಶ್ ಆಗಿ ಆಗ್ತಾ ಇರೋದು. ಹಾಗಾಗಿ ಇಲ್ಲಿ ನಾವು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೋಬೇಕು. ಯು ಎವರ್ ಓಲ್ಡ್ ಎನಿ ಐಡೆಂಟಿಟಿ ಸರ್ಟಿಫಿಕೇಟ್ ಅಂತ ಇದೆ. ಸೊ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಂತ ಡೀಟೇಲ್ ಆಫ್ ಪ್ರೀವಿಯಸ್ ಕರೆಂಟ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತಿದೆ, ಇದನ್ನು ನೋ ಅಂತ ಹಾಕ್ಕೊಳ್ಳಿ. ನಾಟ್ ಅವೈಲೇಬಲ್. ಯು ಎವರ್ ಅಪ್ಲೈಡ್ ಫಾರ್ ಪಾಸ್ಪೋರ್ಟ್ ಬಟ್ ನಾಟ್ ಇಶ್ಯೂಡ್ ಅಂತಿದೆ, ಅದನ್ನು ನೋ ಅಂತ ಹಾಕ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋ ಅಂತ ಕ್ಲಿಕ್ ಮಾಡಿ. ಆದ ನಂತರ 7ನೇ ಸ್ಟೆಪ್ಪಿಗೆ ಬಂದಿದೆ. 7ನೇ ಸ್ಟೆಪ್ಪಲ್ಲಿ ಕೂಡ ಹಲವಾರು ಆಪ್ಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಓದ್ಕೊಂಡು ಸರಿಯಾಗಿ ಆಯ್ಕೆಯನ್ನು ಮಾಡ್ಕೋಬೇಕು. ಇಲ್ಲಿ ನಿಮ್ಗೆ ಯಾವುದಾದ್ರೂ ಕ್ರಿಮಿನಲ್ ಕೇಸ್ ನಿಮ್ಮ ಹತ್ರ ಕೋರ್ಟಲ್ಲಿ ನಡೀತಾ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾದ್ರೂ ಕೇಸ್ಗಳು ನಿಮ್ಮದು ಕ್ರಿಮಿನಲ್ ಕೇಸ್ ನಡೀತಾ ಇದ್ದರೆ ಎಸ್ ಅಂತ ತೊಗೋಬೇಕು. ಯಾವ ಕೇಸಲ್ಲಿ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಹೆಸರಿನ ಮೇಲೆ ಯಾವುದಾದ್ರೂ ಪೊಲೀಸ್ ವಾರೆಂಟ್ ಇದೆಯಾ ಅಂತ ಕೇಳ್ತಾ ಇದೆ. ಅದನ್ನು ಕೂಡ ಇದ್ದರೆ ನಿಮಗೆ ಎಸ್ ಅಂತ ತೊಗೋಬೇಕು. ಯಾವುದೇ ಥರ ಪೊಲೀಸ್ ವಾರೆಂಟ್ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಈ ಕ್ರಿಮಿನಲ್ ಕೇಸು ಏನಾದರೂ ಕೋರ್ಟ್ ಕೇಸುಗಳು ನಡೀತಾ ಇದ್ದಾವೆ ಕೋರ್ಟಲ್ಲಿ ಅಂತ ಕೇಳ್ತಾ ಇದೆ. ಸೊ ಎಲ್ಲ ನೋಡಿಕೊಂಡು ಎಲ್ಲಸು ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ರಿಮಿನಲ್ ಕೇಸು ಇನ್ನಿತರ ಯಾವುದೇ ಥರ ನಿಮಗೆ ದಾವೆಗಳಿದ್ದಾವೆ ನಿಮ್ಮ ಮೇಲೆ ಅಂತ ಇಲ್ಲೆಲ್ಲನೂ ಕೊಟ್ಟಿರ್ತಾರೆ. ಸೊ ಅವೆಲ್ಲನೂ ನೋಡಿಕೊಂಡು ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಅನ್ವಯಿಸುತ್ತೋ ಅದನ್ನು ಮಾತ್ರ ಇಲ್ಲಿ ಎಸ್ ಅಂತ ತೊಗೋಬೇಕಾಗುತ್ತೆ. ಇಲ್ಲಿ ಎಸ್ ಅಂತ ಕೊಟ್ಟಾಗ ಮಾತ್ರ ಅಲ್ಲಿ ಅವರು ಚೆಕಿಂಗ್ ಮಾಡುವಾಗ ನಿಮಗೆ ಕ್ವಶನ್ ಮಾಡ್ತಾರೆ. ಹಾಗಾಗಿ ಸರಿಯಾಗಿ ಎಲ್ಲನೂ ಓದ್ಕೊಳ್ಳಿ. ನಿಮ್ಗೆ ಇಂಗ್ಲೀಷ್ ಬರೋದಿಲ್ಲ ಅಂದರೆ ಎಲ್ಲನೂ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನಿಮಗೆ ಅಲ್ಲೇ ಗೂಗಲ್ ಟ್ರಾನ್ಸ್ಲೇಟ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಟ್ರಾನ್ಸ್ಲೇಟ್ ಮಾಡಿಕೊಂಡು ಕನ್ನಡದಲ್ಲಿ ತಿಳ್ಕೊಂಡು ಆವಾಗ ನಿಮಗೆ ಎಸ್ ಆರ್ ನೋ ಹಾಕಬೇಕಾ ಬೇಡ ಅನ್ನೋದು ನೀವು ತಿಳ್ಕೊಂಡು ಇಲ್ಲಿ ನೋ ಅಂತ ಹಾಕಬೇಕಾಗುತ್ತೆ. ಕೆಲವೊಂದು ಸಲ ಮೈ ಮೇಲೆ ಕೇಸ್ ಇರ್ತವೆ, ಅವ್ರ ಹತ್ರ ಪೊಲಿಟಿಷಿಯನಲ್ಲಿ ಅವ್ರ ಮೇಲೆ ಹೆಸರು ಮೇಲೆ ಕೇಸ್ ಇರ್ತವೆ, ಅಂದರೂ ಕೂಡ ಇಲ್ಲಿ ನೋ ಅಂತ ಹಾಕ್ತಾರೆ. ಸೊ ಅಲ್ಲಿ ಅವರಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಅವರ ಆಧಾರ್ ಕಾರ್ಡ್ ಹಾಕಿದಾಗಲೇ ಅಲ್ಲಿ ಕೇಸ್ ತೋರಿಸುತ್ತೆ, ಯಾವೊಂದು ಕೇಸು ಪ್ರೆಸೆಂಟ್ ಕೋರ್ಟಲ್ಲಿ ಪೊಲಿಟಿಷಿಯನಲ್ಲಿ ಇದೆ ಇವ್ರ ಹೆಸರು ಮೇಲೆ ಅಂತ ಶೋ ಆಗುತ್ತೆ. ಹಾಗಾಗಿ ಕೇಸ್ ಇದ್ದವರು ತುಂಬ ಕೇರ್ಫುಲ್ಲಾಗಿ ಇವೆಲ್ಲನೂ ಇಂಗ್ಲೀಷಲ್ಲಿ ಇದ್ದದನ್ನು ಕಾಪಿ ಮಾಡಿಕೊಂಡು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಕನ್ನಡದಲ್ಲಿ ಓದ್ಕೊಳ್ಳಿ, ತಿಳ್ಕೊಂಡು ಮೇಲೇ ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಬಂದವರಿಗೆ ಏನು ತೊಂದರೆ ಇಲ್ಲ, ಸರಿಯಾಗಿ ಓದ್ಕೊಂಡು ನೋಡಿಕೊಂಡು ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲನೂ ಹಾಕೊಂಡ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡಿ. ಇವಾಗ 8ನೇ ಸ್ಟೆಪ್ ಬಂದಿದೆ. ಪಾಸ್ಪೋರ್ಟ್ ಪ್ರಿವ್ಯೂ ಯಾವ ರೀತಿ ಬರುತ್ತೆ ನಿಮ್ಮೊಂದು ಪಾಸ್ಪೋರ್ಟ್ನಲ್ಲಿ ನಿಮ್ಮೊಂದು ಹೆಸರು, ಡೇಟ್ ಆಫ್ ಬರ್ತು,
ಹೆಸರುಗಳು ಏನೇನು ಬರುತ್ತೆ ಅಂತ ಪಾಸ್ಪೋರ್ಟ್ ಪೇಜ್ ಏನಿರುತ್ತಲ್ಲ ಆ ಪೇಜಲ್ಲಿ ಎಲ್ಲೆಲ್ಲಿ ಏನೇನು ಫಿಲಪ್ ಆಗಿರುತ್ತೆ ಅನ್ನೋದು ಇವಾಗ ಒಂದು ಪ್ರಿವ್ಯೂ ಆಗಿ ನಿಮಗೆ ತೋರಿಸ್ತಾ ಇದೆ. ಸೊ ಇದನ್ನು ನೋಡ್ಕೊಳ್ಳಿ, ಎಲ್ಲನೂ ಕರೆಕ್ಟ್ ಆಗಿದೆ, ಹೆಸರು, ಡೇಟ್ ಆಫ್ ಬರ್ತು, ತಂದೆ ಹೆಸರು, ಅಡ್ರೆಸ್ಸು ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ರೀಚೆಕ್ಕನ್ನು ಮಾಡ್ಕೋಬೇಕು. ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಮತ್ತೆ ಪ್ರಿವಿಯಸ್ ಬಂದು ಅದನ್ನು ಕರೆಕ್ಷನ್ ಮಾಡ್ಕೋಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲನೂ ಒಂದು ಸಲ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊಳ್ಳಿ. ಐ ಅಗ್ರಿ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ಕ್ಲಿಕ್ ಮಾಡ್ಕೊಂಡಿದ್ರೆ ಅಟೆನ್ಷನ್ ಕೇಳ್ತಾ ಇದೆ. ಪ್ಲೀಸ್ ನೋಟ್ ದಟ್ ದ ಅಪ್ಲಿಕೇಶನ್ ರಿಕ್ವೈರ್ಡ್ ಟು ಬಿ ಫಿಸಿಕಲಿ ಪ್ರೆಸೆಂಟೆಡ್ ದ ರೆಸಿಡೆಂಟಲ್ ಅಡ್ರೆಸ್ ಸ್ಪೆಸಿಫೈಡ್ ದ ಅಪ್ಲಿಕೇಶನ್ ಫಾರ್ಮ್ ಎಟ್ ದ ಟೈಮ್ ಆಫ್ ಪಾಸ್ಪೋರ್ಟ್ ಡೆಲಿವರಿ. ಇಲ್ಲಿ ನೀವು ನಿಮ್ಮೊಂದು ಯಾವ್ದು ಅಡ್ರೆಸ್ ಕೊಟ್ಟಿರ್ತೀರಲ್ಲ ಪಾಸ್ಪೋರ್ಟ್ಗೆ ಅಡ್ರೆಸ್ಗೆ, ಅದೇ ಅಡ್ರೆಸ್ಗೆ ಬರುತ್ತೆ ಮತ್ತು ಕ್ಯಾಂಡಿಡೇಟ್ ಕೈಯಾಗೆ ಅದು ಡೆಲಿವರಿ ಮಾಡಬೇಕಂತ ಇಲ್ಲಿ ಅಟೆನ್ಷನಲ್ಲಿ ಕೊಡ್ತಿದ್ದಾರೆ. ಸೊ ಹಾಗಾಗಿ ಸಂಪೂರ್ಣ ಅಡ್ರೆಸ್ ಸರಿಯಾದ ರೀತಿಯಲ್ಲಿ ಕೊಡಬೇಕು, ಅದೇ ಅಡ್ರೆಸ್ಗೆ ಅದು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಕೆಳಗಡೆ ಪ್ರೂಫ್ ಆಫ್ ಬರ್ತ್ ಕೇಳ್ತಾ ಇದೆ. ಪ್ರೂಫ್ ಆಫ್ ಬರ್ತ್ಗೆ ಏನು ಕೊಡ್ತೀರ ಡಾಕ್ಯುಮೆಂಟ್ ನೀವು ಅಲ್ಲಿ ವೆರಿಫಿಕೇಷನ್ ಏನು ಸಮಯದಲ್ಲಿ ಅಂತ ಕೇಳ್ತಾ ಇದೆ. ಇಲ್ಲಿ ಹಲವಾರು ಆಪ್ಷನ್ ಇದ್ದಾವೆ. SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಐಡೆಂಟಿಟಿ ಕಾರ್ಡ್ ಆಗಿರ್ಬೋದು, ಇನ್ನಿತರ ಹಲವಾರು ಆಪ್ಷನ್ ಇದ್ದಾವೆ. ಸೊ ಇದರಲ್ಲಿ ನಿಮಗೆ ಪ್ರೂಫ್ ಆಫ್ ಬರ್ತ್ಗೆ ಯಾವುದು ಡಾಕ್ಯುಮೆಂಟ್ ಅವೈಲೇಬಲ್ ಇದೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೂಫ್ ಆಫ್ ಪ್ರೆಸೆಂಟ್ ರೆಸಿಡೆಂಟಲ್ ಅಡ್ರೆಸ್ ಅಂತ ಕೇಳ್ತಾಯಿದೆ. ಸೆಕೆಂಡ್ ಒನ್ ಅಡ್ರೆಸ್ಗೆ ಯಾವೊಂದು ಡಾಕ್ಯುಮೆಂಟ್ ನೀವು ಕೊಡ್ತಾ ಇದ್ದೀರಾ, ಆಧಾರ್ ಕಾರ್ಡ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಗ್ಯಾಸ್ ಕನೆಕ್ಷನ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ಯಾವುದಿದೆ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಮತ್ತೆ ಡಿಜಿಲಾಕರ್ದನ್ನು ಕೂಡ ಎಕ್ಸೆಸ್ ಕೇಳ್ತಾ ಇದೆ. ಅದನ್ನು ಬೇಕಾಗಿಲ್ಲ ನಿಮಗೆ ಡಿಜಿಲಾಕರ್ಲಿಂದ ತೊಗೊಳ್ಳೋದು. ಸೊ ಮ್ಯಾನ್ಯಲ್ ಆಗಿ ನಾವು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಮತ್ತು ಕೆಳಗಡೆ ರೀಡ್ ದ ಡಿಕ್ಲರೇಷನ್ ಕೇರ್ಫುಲ್ಲಿ ಅಂತ ಕೊಟ್ಟಿದ್ದಾರೆ. ಐ ಅಗ್ರಿ ಅಂತ ಟಿಕ್ ಮಾಡ್ಕೊಳ್ಳಿ. ಪ್ಲೇಸ್ ಕೇಳ್ತಾ ಇದೆ, ನಿಮ್ಮ ಒಂದು ಊರಿನ ಹೆಸರನ್ನು ಪ್ಲೇಸನ್ನು ಹಾಕ್ಕೊಳ್ಳಿ. ಡೇಟ್ ಆಟೋಮೆಟಿಕ್ ಬಂದಿದೆ. ನಂತರ ಪ್ರಿವ್ಯೂ ಕೂಡ ಆಪ್ಷನ್ ಇದೆ, ಒಂದು ಸಲ ಪ್ರಿವ್ಯೂ ಮಾಡ್ಕೊಳ್ಳಿ. ಇಷ್ಟೊತ್ತು ಏನೆಲ್ಲ ಫಿಲಪ್ ಮಾಡಿದ್ದೀವಿ ಅದನ್ನು ನೋಡ್ಕೋಬೋದು ಪ್ರಿವ್ಯೂ ಅಲ್ಲಿ. ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತೆ ಇವಾಗ ನಾವು ತಿದ್ದುಪಡಿಯನ್ನು ಮಾಡ್ಕೋಬೋದು. ಸೇವ್ ಅಂತ ಕೂಡ ಕೊಡಿ, ಡಾಟಾ ಸೇವ್ ಆಗುತ್ತೆ ನೋಡಿ. ಡಾಟಾ ಸೇವ್ ಸಕ್ಸಸ್ಫುಲ್ ಅಂತ ಬಂದಿದೆ. ಏನೇ ಒಂದು ಎರರ್ ಬಂದಾಗ ಅದನ್ನು ಒಂದು ಸಲ ಸಂಪೂರ್ಣವಾಗಿ ಓದ್ಕೋಬೇಕು. ಓಕೆ ಅಂತ ಕ್ಲಿಕ್ ಮಾಡಿ. ಇವಾಗ ನಾವು ಲಾಸ್ಟ್ ಸ್ಟೆಪ್ಗೆ ಬಂದಿದ್ದೀವಿ, ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಫೈನಲ್ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಸ್ವಲ್ಪ ಲೋಡಿಂಗ್ ತೊಗೊಂಡು ಯುವರ್ ಅಪ್ಲಿಕೇಶನ್ ಫಾರ್ಮ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಅಪ್ಲಿಕೇಶನ್ ರೆಫರೆನ್ಸ್ ನಂಬರು ER ನಂಬರ್ ಬಂದಿದೆ. ಈ ಒಂದು ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೆಸೇಜ್ ಕೂಡ ಬಂದಿರುತ್ತೆ, ಇಮೇಲ್ ಐಡಿಗೆ ಮತ್ತು ನಾರ್ಮಲ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ. ಪ್ರಿಂಟ್ ರಿಸಿಪ್ಟ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಂಡು ಈ ಒಂದು ಡಾಕ್ಯುಮೆಂಟನ್ನು ನೀವು ಪ್ರಿಂಟ್ ತೆಗೆದುಕೊಳ್ಳಿ. ಇದನ್ನು ಪಾಸ್ಪೋರ್ಟ್ ಆಫೀಸ್ಗೆ ಒಯ್ದು ಕೊಡಬೇಕಾಗುತ್ತೆ. ಸೊ ಯಾವೊಂದು ಡೇಟಿಗೆ ನಿಮಗೆ ಬುಕ್ ಆಗಿದೆ, ಸ್ಕೆಡ್ಯೂಲ್ ಆಗಿದೆ ಅನ್ನೋದು ಕೂಡ ಇದರಲ್ಲಿ ಬಂದಿರುತ್ತೆ. ಯಾವೊಂದು ಡೇಟಿಗೆ ಯಾವೊಂದು ಪಾಸ್ಪೋರ್ಟ್ ಆಫೀಸ್ಗೆ ನೀವು ಹೋಗಬೇಕಲ್ಲ ಆ ಒಂದು ಡಿಟೇಲ್ ಆದ ಒಂದು PDF ರಿಸಿಪ್ಟ್ ಇದರಲ್ಲಿ ಬಂದಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ರಿಸಿಪ್ಟ್ ಅಂತ ಇದು. ಸೊ ಇದನ್ನು ನೀವು ತೊಗೊಂಡು ಇಟ್ಕೋಬೇಕಾಗುತ್ತೆ, ಇದರಲ್ಲೆಲ್ಲ ಕೊಟ್ಟಿರ್ತಾರೆ. ಇವಾಗ ನಾವು ಪೇಮೆಂಟನ್ನು ಮಾಡಬೇಕು ನೋಡಿ. ಇಷ್ಟೆಲ್ಲ ಆಗಿದ್ದು ಇವಾಗ ಫೈನಲ್ ಸಬ್ಮಿಟ್ ಆಗಿದೆ. ಸೊ ಇವಾಗ ನಾವು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಆದ ನಂತರ ಫೈನಲ್ ಒಂದು ರಿಸಿಪ್ಟ್ ಬರುತ್ತೆ ನಿಮಗೆ, ಆವಾಗ ಅದನ್ನು ನೀವು ಪ್ರಿಂಟ್ ತೆಗೆದುಕೋಬೇಕಾಗುತ್ತೆ ಪೇಮೆಂಟ್ ಮಾಡಿರೋ ಬಗ್ಗೆ ಮತ್ತು ಅಪಾಯಿಂಟ್ ಆಗಿರೋ ಬಗ್ಗೆ. ಸೊ ಇವಾಗ ಸ್ಕೆಡ್ಯೂಲ್ ಅಪಾಯಿಂಟ್ಮೆಂಟು ನೋಡಿ, ನಿಮ್ಮೊಂದು ರೆಫರೆನ್ಸ್ ನಂಬರು ಮತ್ತು RPO ಲೊಕೇಶನ್ ಕೂಡ ಶೋ ಆಗ್ತಾ ಇದೆ. ಇಲ್ಲಿ ಮತ್ತೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಡೇಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಯಾವೊಂದು ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಹೋಗಬೇಕು ಅದನ್ನು ಆಟೋಮೆಟಿಕ್ಕಾಗಿ PSಗೆ ಸೆಲೆಕ್ಟ್ ಆಗಿದೆ, ಪಾಸ್ಪೋರ್ಟ್ ಸೇವಾ ಕೇಂದ್ರ, ಮತ್ತು ಅದರ ಅಡ್ರೆಸ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಅವೈಲೇಬಲ್ ಡೇಟ್ ನೋಡಿ, ಅಪಾಯಿಂಟ್ಮೆಂಟ್ ಅವೈಲೇಬಲ್ ಡೇಟ್ ಇಲ್ಲಿ ಗ್ರೀನಲ್ಲಿ ಶೋ ಆಗ್ತಾ ಇದೆ. ಸೊ ಯಾವೊಂದು ಡೇಟಿಗೆ ಹೋಗಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ, ಯಾವೊಂದು ಜಿಲ್ಲೆಯಲ್ಲಿ ಯಾವೊಂದು ಡೇಟಿಗೆ ಅವೈಲೇಬಲ್ ಇದೆ ಅದನ್ನು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ನಿಮಗೆ ಯಾವ ಜಿಲ್ಲೆಯಲ್ಲಿ ಯಾವೊಂದು ಡೇಟಿಗೆ ಹೋಗ್ಬೋದು ಆ ಒಂದು ಡೇಟನ್ನು ಇಲ್ಲಿ ಡೇಟಿಗೆ ಸೆಲೆಕ್ಟ್ ಮಾಡ್ಕೋಕ್ಕೆ ಕೊಟ್ಟಿದ್ದಾರೆ. ಆ ಒಂದು ಡೇಟನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ಮತ್ತು ಬೇರೆ ಡೇಟ್ ತೊಗೊತೀನಿ ಅಂದರೆ ನಿಮಗೆ ಆಪ್ಷನ್ ಇರೋದಿಲ್ಲ. ಸೊ ಅಲ್ಲಿ ಅವೈಲೇಬಲ್ ಡೇಟ್ ಯಾವುದಿದೆ ಅದನ್ನು ಮಾತ್ರ ನೀವು ಸೆಲೆಕ್ಟನ್ನು ಒಂದನ್ನು ಮಾಡ್ಕೋಬೇಕು. ಮಾಡ್ಕೊಂಡು ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಪೇಮೆಂಟ್ ಮಾಡೋ ಆಪ್ಷನ್ಗೆ ಹೋಗುತ್ತೆ. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ಹೆಸರು, ಎಷ್ಟು ಅಮೌಂಟು ಪೇ ಮಾಡಬೇಕು ಅನ್ನೋದಿಲ್ಲಿ ನಿಮಗೆ ಶೋ ಆಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಶೋ ಆಗಿದೆ. ಇದೆಲ್ಲ ಮಾಹಿತಿ ಸರಿಯಾಗಿದೆ ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ. ನೋಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಪೇ ನೌ ಆಪ್ಷನ್ ಇದೆ, ಪೇ ನೌ ಅಂತ ಕ್ಲಿಕ್ ಮಾಡಿ ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಮತ್ತು ಪೇಮೆಂಟ್ ಬಂದು ನಿಮಗೆ SBI ಆನ್ಲೈನಿಗೆ ಬಂದಿದೆ. ಇಲ್ಲಿ ನೀವು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ಎಲ್ಲ ಇದೆ. ಸೊ ನಾನು ಇಲ್ಲಿ UPI ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ತುಂಬ ಈಸಿಯಾಗಿ ಆಗುತ್ತೆ ನೋಡಿ. UPI ಮತ್ತು QR ಕೋಡ್ ಎರಡು ಕೂಡ ಶೋ ಆಗ್ತಾ ಇದೆ. ನಮಗೆ ಇಲ್ಲಿ QR ಕೋಡು ಓಪನ್ ಆಗಿದೆ. ಸೊ ಅಮೌಂಟ್ ಕೂಡ ತೋರಿಸ್ತಾ ಇದೆ ನೋಡಿ, ಎಷ್ಟು ಪೇ ಮಾಡಬೇಕು ಅಷ್ಟು ಅಮೌಂಟ್ ತೋರಿಸುತ್ತೆ. ಇಲ್ಲಿ QR ಕೋಡ್ ಇದೆಲ್ಲ ನಿಮ್ಮದು ಫೋನ್ಪೇ ಅಥವಾ ಗೂಗಲ್ ಪೇ, ಪೇಟಿಎಮ್ ಯಾವುದಾದ್ರು ಒಂದು ಆ್ಯಪ್ ಓಪನ್ ಮಾಡಿಕೊಂಡು ಇಲ್ಲಿ ಕಾಣ್ತಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ. ಪೇಮೆಂಟ್ ಆದ ತಕ್ಷಣ ಸ್ವಲ್ಪ ಒಂದು 5-6 ಸೆಕೆಂಡ್
ಈಗ ಅಷ್ಟೇ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡು ಆಟೋಮೆಟಿಕ್ಕಾಗಿ ಮತ್ತು ನಿಮಗೆ ಬ್ಯಾಕ್ ಬರುತ್ತೆ, ಅಪ್ಲಿಕೇಶನ್ಗೆ ಬ್ಯಾಕ್ ಬರುತ್ತೆ. ವೇಟ್ ಮಾಡಿ, ಪೇಮೆಂಟ್ ಮಾಡಿದ ನಂತರ ನೋಡಿ ನಾನು ಪೇಮೆಂಟ್ ಮಾಡಿದ್ದೀನಿ. ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ರೆಫರೆನ್ಸ್ ನಂಬರ್ ಕೂಡ ಬಂದಿದೆ, ಮರ್ಚೆಂಟ್ ರೆಫರೆನ್ಸ್ ನಂಬರ್ ಕೂಡ ಬಂದಿದೆ. ನಾನು ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಸ್ವಲ್ಪ ವೇಟ್ ಮಾಡಿದ ನಂತರ ನೋಡಿ ಇವರ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಬುಕ್ಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಇವರ ಅಪಾಯಿಂಟ್ಮೆಂಟ್ ನಂಬರ್ ಕೂಡ ಬಂದಿದೆ. ಇಲ್ಲಿ ಪ್ರಿಂಟ್ ಅಂತಿದೆ, ಕೆಳಗಡೆ ಪ್ರಿಂಟ್ ರಿಸಿಪ್ಟನ್ನು ತೊಗೊಳ್ಳಿ. ಗೆಟ್ ಅಪಾಯಿಂಟ್ಮೆಂಟ್ SMS ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಪಾಯಿಂಟ್ಮೆಂಟು ಡೇಟು ಎಲ್ಲ SMS ನಿಮಗೆ ಬರುತ್ತೆ. ಇಮೇಲ್ ID ಕೂಡ ಬರುತ್ತೆ. ಬಂದಿರುವಂಥ ಒಂದು PDF ಒಂದು ಪ್ರಿಂಟನ್ನು ತಗೊಂಡಿಟ್ಕೊಳ್ಳಿ. ಯಾಕೆಂದರೆ ಡೇಟು ಅಪಾಯಿಂಟ್ಮೆಂಟ್ ಆಗಿರೋ ಬಗ್ಗೆ, ಆ ಡೇಟು ಎಲ್ಲ ಅಡ್ರೆಸ್ಸು, ಪೇಮೆಂಟ್ ಮಾಡಿರೋ ಬಗ್ಗೆ ಎಲ್ಲ ಡೀಟೇಲ್ ಇದರಲ್ಲಿ ಬಂದಿರುತ್ತೆ. ಸೊ ಇದನ್ನೊಂದು ಪ್ರಿಂಟನ್ನು ತಗೊಳ್ಳಿ. ಅಲ್ಲಿ ಪಾಸ್ಪೋರ್ಟ್ ಆಫೀಸಲ್ಲಿ ತೋರಿಸ್ಬೇಕಾಗಿರುತ್ತೆ. ಹಾಗಾಗಿ ಒಂದು PDF ಕೂಡ ಸೇವ್ ಮಾಡ್ಕೊಳ್ಳಿ, ಮೊಬೈಲ್ ಇಟ್ಕೊಳ್ಳಿ. ಇದ್ರ ಜೊತೆಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ID, ನಿಮ್ದು ಏನು ಡಾಕ್ಯುಮೆಂಟ್ ಇದ್ದಾವಲ್ಲ, ಮತ್ತು SLC ಮಾಸ್ ಕಾರ್ಡು ಎಲ್ಲನೂ ತೊಗೊಂಡು ಇಟ್ಕೊಂಡ್ರಿ ಒರಿಜಿನಲ್ಲು. ಯಾಕಂದರೆ ಅಲ್ಲಿ ನಿಮ್ಮ ಒಂದು ಹೆಸರು ನೋಡ್ತಾರೆ, ಎಲ್ಲ ಒಂದು ಡಾಕ್ಯುಮೆಂಟಲ್ಲಿ ಕರೆಕ್ಟಾಗಿದ್ದಾವ ಇಲ್ಲ ಅಂತ ನೋಡ್ತಾರೆ. ಹಾಗಾಗಿ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಪಾಸ್ಪೋರ್ಟನ್ನು ಅಪ್ಲಿಕೇಶನ್ ಹಾಕೋಬೋದು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಸ್ಟೆಪ್ಗಳಲ್ಲಿ ಗೊತ್ತಾಗಿಲ್ಲ, ಏನಾದರೂ ಮಾಹಿತಿ ನಿಮಗೆ ಗೊತ್ತಾಗಿಲ್ಲ, ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.